ಇದರಲ್ಲಿ ನಾನೊಂದು ಪಾತ್ರ ಅಷ್ಟೆ. ಅದು ನಿಜಾನೇ. ನಿನ್ನ ಗಂಡ ಹೇಳ್ದಾಗೆ ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಭಗವಂತ ಯಾವುದೋ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅನ್ನೋದು ಸತ್ಯ. 2 ದಿನದಿಂದ ಉಪವಾಸ ಇದ್ವಿ. ಮುಂದೆ ಏನು ಅನ್ನೋ ಪ್ರಶ್ನೆ ಬೆಟ್ಟದ ಹಾಗೆ ಮುಂದೆ ನಿಂತಿತ್ತು. ಕಣ್ಣು ಮುಚ್ಚಿ ಬಿಡೋದ್ರಲ್ಲಿ ಎಲ್ಲವನ್ನೂ ಬದಲಾಯಿಸ್ಬಿಟ್ಟ. ಅಮ್ಮ, ಲಕ್ಷ್ಮಿ ಬೇಕಾದ್ರೆ ಕೈ ಬಿಟ್ಟು ಹೋಗ್ಬೋದು, ಆದರೆ ಸರಸ್ವತಿ ಒಮ್ಮೆ ಕೈ ಹಿಡಿದ್ರೆ ಮಣ್ಣಿಗೆ ಹೋಗೋವರೆಗೂ ಕೈ ಬಿಡೋ ಮಾತೇ ಇಲ್ಲ. ಅವಳು ಸೇವೆ ಮಾಡಿ ನಮ್ಮ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋಣ. ಸರಿಯಾಗಿ ಹೇಳಿದೆ. ನಮ್ಮ ವಂಶದಲ್ಲಿ ಎಲ್ಲರೂ ಸರಸ್ವತಿಯನ್ನೇ ನಂಬಿ ಬದುಕಿದವರು. ಸದ್ಯ ಅವಳು ಕೈ ಬಿಡಲಿಲ್ಲ. 2 ದಿವಸದಿಂದ ನನ್ನ ಮಗನ ಮುಖ ನೋಡಿದ್ರೆ ಕರುಳು ಕಿತ್ತು ಬರೋ ಹಾಗಾಗ್ತಿತ್ತು. ಸದ್ಯ ಅವನ ಮುಖದಲ್ಲಿ ಕಳೆ ಬಂತಲ್ಲ, ಅಷ್ಟು ಸಾಕು. ಅಮ್ಮ, ಅವ್ರಿಗೆ ವಿದ್ಯಾಪೀಠದ ಚಿಂತೆಗಿಂತ ನಮ್ಮಿಬ್ಬರನ್ನೂ ಉಪವಾಸ ಕೆಡವಿಬಿಟ್ನಲ್ಲ ಅನ್ನೋ ಚಿಂತೆನೇ ಹೆಚ್ಚು. ಅದು ನಿಜಾನೇ ಬಿಡು. ಯಾವತ್ತೂ ಸಂಸಾರ ನಡೆಸಿ ಅಭ್ಯಾಸ ಇಲ್ಲದೆ ಇರೋನ್ಗೆ ಆತಂಕ ಆಗೋದು ಸಹಜನೇ. ಸದ್ಯ ಇನ್ನು ಮುಂದೆ ಉಪವಾಸದ ಸಮಸ್ಯೆ ಬರಲಾರ್ದು ಅಂತ ಅನ್ಸತ್ತೆ. ಮೊದಲು ನೈವೇದ್ಯಕ್ಕೆ ಕಡಲೆಬೇಳೆ ಹಾಕಿ ಪಾಯಸ ಮಾಡೋಣ. ನಿನಗೆ ಹೇಗಿದ್ರೂ ಹೆಸರು ಬೇಳೆ ಕೋಸಂಬರಿ ಇಷ್ಟ ಅಲ್ವಾ? ಅದನ್ನು ಮಾಡು. ಅಷ್ಟು ಮಕ್ಕಳಿಗೆ ಸಿಹಿ ಊಟದ ಅಡುಗೆ ಮಾಡೋಣ. ಆಯ್ತಮ್ಮ. ಮಕ್ಕಳೇ, ಎಲ್ಲರೂ ನಾನು ಹೇಳ್ಕೊಟ್ಟಾಗೆ ಹೇಳಿ. ಸರಸ್ವತಿ ಸರಸ್ವತಿ ನಮಸ್ತುಭ್ಯಂ ವರದೆ ವರದೆ ಕಾಮರೂಪಿಣಿ ಕಾಮರೂಪಿಣಿ ವಿದ್ಯಾರಂಭಂ ವಿದ್ಯಾರಂಭಂ ಕರಿಷ್ಯಾಮಿ ಕರಿಷ್ಯಾಮಿ ಸಿದ್ಧಿರ್ಭವತು ಸಿದ್ಧಿರ್ಭವತು ಮೇ ಸದಾ. ಮೇ ಸದಾ. ಈಗ ಓಂಕಾರದ ಮಹತ್ವವನ್ನು ಹೇಳ್ತೀನಿ. ಎಲ್ಲರೂ ಕೂತ್ಕೊಳ್ಳಿ. ಓಂಕಾರವು ಸೃಷ್ಟಿಯ ಮೂಲ ಎಂದು ಪರಿಗಣಿಸಲಾಗುತ್ತದೆ. ಇದನ್ನ ಪಠಿಸೋದ್ರಿಂದ ಮನಸ್ಸಿನ ಒತ್ತಡ ಕಮ್ಮಿಯಾಗಿ ಶಾಂತಿ ಸಿಗುತ್ತದೆ. ಓಂಕಾರ ಆ, ಉ, ಮ ಎಂಬ 3 ಅಕ್ಷರಗಳಿಂದ ಕೂಡಿದೆ. ಇದು ಸೃಷ್ಟಿಕರ್ತ ಬ್ರಹ್ಮ, ಸಂರಕ್ಷಕ ವಿಷ್ಣು ಮತ್ತು ಲಯಕಾರಕ ಶಿವ ಈ 3 ಪ್ರಮುಖ ದೇವತೆಗಳನ್ನು ಪ್ರತಿನಿಧಿಸುತ್ತದೆ.